ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಬೇಕು ಅಂದರೆ, ಪ್ರಾಫಿಟ್ ಮಾಡಬೇಕು ಅಂದರೆ ಚಾರ್ಟ್ನ ರೀಡ್ ಮಾಡೋದನ್ನು ಕಲ್ತಿರಬೇಕಾಗುತ್ತೆ. ನಿಮಗೆ ಚಾರ್ಟ್ನ ಯಾವ ತರಹ ರೀಡ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಬನ್ನಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಒಂದು ಲೈಕ್ನ ಕೊಡಿ. ಫ್ರೀ ಆಗಿದೆ ಅದು ಈ ವಿಡಿಯೋದ ತರಹ. ಎಸ್ ಫ್ರೆಂಡ್ಸ್, ಈಗ ನೀವು ಇದೇನು ನೋಡ್ತಾ ಇದ್ದೀರಲ್ಲ, AUD USD ಒಂದು ಚಾರ್ಟ್ ಆಗಿದೆ. AUD USD ಅಂದರೆ ಆಸ್ಟ್ರೇಲಿಯನ್ ಕರೆನ್ಸಿ ಜೊತೆಗೆ USA ಕರೆನ್ಸಿಯ ಎರಡು ಕರೆನ್ಸಿಯನ್ನು ಸೇರಿಸಿ ಒಂದು ಪೇರ್ನ ಮಾಡಲಾಗಿದೆ. ಅದು AUD USD ಆಗಿದೆ. ಇಲ್ಲಿ ನೀವು ಮೇಲ್ಗಡೆ ಏನು ನೋಡ್ತಾ ಇದ್ದೀರಲ್ಲ, ಇದು MWD ಅಂತ, ಇವೆಲ್ಲ ಟೈಮ್ ಫ್ರೇಮ್ ಆಗಿರುತ್ತೆ. M ಅಂದರೆ 1 ಮಂತ್. ಈಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದೊಂದು ಕ್ಯಾಂಡಲ್. ನಾವು M ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಒಂದು ಮಂತ್ನ ಕ್ಯಾಂಡಲ್ ಎಷ್ಟು ಫಾರ್ಮೇಷನ್ ಆಗಿರುತ್ತೆ ಆ ಒಂದು ಎಲ್ಲದನ್ನು ಸೇರಿ, ಎಲ್ಲ ಡಾಟಾವನ್ನು ಸೇರಿ ಒಂದು ಕ್ಯಾಂಡಲ್ನ ಮಾಡಿ ನಮಗೆ ತೋರಿಸುತ್ತೆ. ಅದೇ ಥರ W ಅಂದರೆ ವೀಕ್ ಅಂದರೆ ಆ ಒಂದು ವೀಕ್ನಲ್ಲಿ ಫಾರ್ಮೇಷನ್ ಆಗಿರುವಂತಹ ಒಂದು ಕ್ಯಾಂಡಲ್ ಆಗಿದೆ. ಇದೇ ಥರ ನೀವು ಇಲ್ಲಿ ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ, ಟೈಮ್ ಫ್ರೇಮ್ 4 ಅವರ್, 3 ಅವರ್, 1 ಅವರ್, ನಮಗೆ ಯಾವ ಥರ ನಮ್ಮ ಅನಾಲಿಸಿಸ್ಗೆ ಬೇಕಾಗುತ್ತೋ ನಾವು ಆ ಥರ ನಾವು ಸೆಟ್ ಮಾಡ್ಕೋಬಹುದಾಗಿರುತ್ತೆ. ಈಗ ಮೊದಲನೇದಾಗಿ ಚಾರ್ಟ್ನ ಯಾವ ಥರ ನಾವು ರೀಡ್ ಮಾಡೋದು ಅಂದರೆ, ಮೊದಲನೇದಾಗಿ 1 ಮಂತ್ನ ಕ್ಯಾಂಡಲ್ಗೆ ನಾವು ಹೋಗಬೇಕಾಗುತ್ತೆ. ಇಲ್ಲಿ ನೀವು ನೋಡಬೇಕಾಗುತ್ತೆ, ಸಿಂಪಲ್ ಆಗಿ ಯಾವುದಾದ್ರೂ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಗಳು ಇದಾವ ಅಥವಾ ಯಾವುದಾದ್ರೂ ಟ್ರೆಂಡ್ ಲೈನ್ಗಳು ಇದಾವ ಅಂತ ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಹೈ ಟೈಮ್ ಫ್ರೇಮ್ನಲ್ಲಿ. ಇಲ್ಲಿ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಈ ಲೆವೆಲಿಂದ ಮಾರ್ಕೆಟ್ ಏನಾಗಿದೆ ಕೆಳಗಡೆ ಬಂದಿದೆ. ಇಟ್ ಮೀನ್ಸ್ 3 ಮಂತ್ಸ್ ಕಂಟಿನ್ಯೂ ಆಗಿ ಈ ಲೆವೆಲಿಂದ ಏನಾಗಿದೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ಹಂಗಂದರೆ ಇದೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಝೋನ್ ಆಗಿರುತ್ತೆ. ನಿಮಗೆ ಇನ್ನೂ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಲೆವೆಲ್ನ ಬ್ರೇಕ್ ಮಾಡೋದು ಅದು ಕೇವಲ ಒಂದು ಲೈನ್ ಅನ್ನಲ್ಲಿ ಮಾರ್ಕ್ ಆಗಿರೋದಿಲ್ಲ. ಯಾಕೆ ಅಂದರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನೋದು ಒಂದು ಝೋನ್ ಆಗಿರುತ್ತೆ. ಯಾವತ್ತು ಪ್ರೈಸ್ ಈ ಲೆವೆಲ್ಗೆ ಬಂದ ತಕ್ಷಣ ಇಲ್ಲಿಂದನೇ ಸಡನ್ನ ಮೇಲೆ ಹೋಗುತ್ತೆ ಅಂತ ಅಲ್ಲ, ಇದೊಂದು ಝೋನ್ ಆಗಿರುತ್ತೆ. ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಝೋನ್ನಲ್ಲಿ ಎಷ್ಟು ಜನ ಇಲ್ಲಿ ಬೇಕಾದರೂ ಬೈ ಮಾಡ್ಬೋದು ಅಥವಾ ಇಲ್ಲಿ ಬೇಕಾದರೂ ಬೈ ಮಾಡ್ಬೋದು ಅಥವಾ ಇಲ್ಲೇ ಬೇಕಿದ್ರೂ ಬೈನ ಮಾಡ್ಬೋದಾಗಿರುತ್ತೆ. ಇಟ್ ಮೀನ್ಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಓನ್ಲಿ ಒನ್ ಲೈನ್ ಅಲ್ಲ, ಇಟ್ಸ್ ಅ ಲೆವೆಲ್. ಇದೊಂದು ಸಬ್ ಮೇಜರ್ ಆಗಿರುವಂತಹ ಒಂದು ರೆಸಿಸ್ಟೆನ್ಸ್ ಆಗಿದೆ. ಈಗ ನಾವು ವೀಕ್ಲಿ ಟೈಮ್ ಫ್ರೇಮ್ಗೆ ಹೋಗೋಣ. ಎಸ್, ಈಗ ನೀವು ನೋಡ್ತಾ ಇರ್ಬೋದು, ಇದು ವೀಕ್ಲಿ ಟೈಮ್ ಫ್ರೇಮ್. ವೀಕ್ಲಿ ಟೈಮ್ ಫ್ರೇಮಲ್ಲಿ ನೀವು ಸಿಂಪಲ್ ಆಗಿ ಗಮನಿಸೋದಾದರೆ ಇಲ್ಲಿ ನಮಗೆ ಯಾವುದೇ ಥರದ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಕಾಣಿಸ್ತಾ ಇಲ್ಲ. ಸೊ ಈಗ ನಾವು ಏನು ಮಾಡಬೇಕಾಗುತ್ತೆ, ಡೈಲಿ ಟೈಮ್ ಫ್ರೇಮ್ಗೆ ಹೋಗಬೇಕಾಗುತ್ತೆ. ಓಕೆ, ಡೈಲಿ ಟೈಮ್ ಫ್ರೇಮ್ ಇಲ್ಲಿ ನಾವು ಸಿಂಪಲ್ ಆಗಿ ಗಮನಿಸೋದಾದರೆ ಏನಾಗಿದೆ, ಈ ಒಂದು ಲೆವೆಲಿಂದ ಮಾರ್ಕೆಟ್ ಕೆಳಗಡೆ ಬಂದಿದೆ. ಇದು ಎಷ್ಟು ದಿನ, 1 2 3 4 5 5ರಿಂದ 6 ದಿನ ಈ ಒಂದು ಲೆವೆಲ್ನ ಪ್ರೈಸ್ ಬಂದಾದಮೇಲೆ 6 ದಿನ ಕಂಟಿನ್ಯೂಷನ್ ಆಗಿ ಏನಾಗಿದೆ ಡೌನ್ಫಾಲ್ನ ಕಂಡಿದೆ. ಈಗ ನೆಕ್ಸ್ಟ್ ಪ್ರೈಸ್ ಈ ಲೆವೆಲ್ಗೆ ಬಂದಾಗ ಯಾವ ತರಹ ರಿಯಾಕ್ಷನ್ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಎಂಟ್ರಿಗೆ ಪ್ಲಾನ್ನ ಮಾಡ್ಬೋದಾಗಿರುತ್ತೆ. ಈಗ ನಾವು 1 ಅವರ್ ಟೈಮ್ ಫ್ರೇಮ್ಗೆ ಹೋಗಬೇಕಾಗುತ್ತೆ. ಈಗ ನಾವು ಸಿಂಪಲ್ಲಾಗಿ ನೋಡಿದ್ವಿ, ಇದು 1 ವೀಕ್ನ ಮೇಜರ್ ಆಗಿರುವಂತಹ ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿದೆ. ನಿನ್ನೆ ಮಾರ್ಕೆಟ್ ಏನಾಗಿದೆ, ಒಂದು ಅಪ್ ಟ್ರೆಂಡ್ನಲ್ಲಿ ಮೂವ್ನ ಕೊಟ್ಕೊಂಡು ಮೇಲ್ಗಡೆ ಹೋಗಿದೆ. ಇವತ್ತು ಕೂಡ ಅದೇ ಥರ ಆಗ್ತಾ ಇದೆ. ಇಲ್ಲಿ ಕೆಳಗಡೆ ಬಂತು, ಮೇಲ್ಗಡೆ ಹೋಯಿತು, ಸ್ವಲ್ಪ ಕೆಳಗಡೆ ಬಂತು, ಮೇಲ್ಗಡೆ ಹೋಯಿತು, ಕೆಳಗಡೆ ಬಂತು, ಮೇಲ್ಗಡೆ ಹೋಗ್ತಾ ಇದೆ. ಸೊ ಈ ಥರ ಇದ್ದಾಗ ನಾವು ಯಾವ ಥರ ಟ್ರೇಡ್ನ ಪ್ಲ್ಯಾನ್ನ ಮಾಡ್ಬೋದು ಅಂತ. ಈಗ ನಾವು 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗಬೇಕಾಗುತ್ತೆ. ಎಸ್, ನೀವು ನೋಡ್ಬೋದು ಸಿಂಪಲ್ ಆಗಿ ಇವತ್ತು ಚಾರ್ಟ್ ಏನಾಗಿದೆ, ಬೇರೆ ಏನೂ ಇಲ್ಲ. ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ, ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ, ಮೇಲ್ಗಡೆ ಹೋಗಿದೆ. ಇಟ್ ಮೀನ್ಸ್ ನಮಗೆ ಸಿಂಪಲ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ ಇದು ಅಪ್ ಟ್ರೆಂಡ್ನಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಇವತ್ತು ಅಂತ ಹೇಳಿ. ಇಲ್ಲಿ ನಾವು ಯಾವ ಥರ ಒಂದು ಪ್ಲ್ಯಾನ್ ಮಾಡಬೇಕು ಅಂದರೆ, ಇಲ್ಲಿ ಸುಮಾರು ಜನ ಏನು ಮಾಡ್ತಾರೆ, ಓಕೆ ಇಲ್ಲಿ ಏನಾಯಿತು, ಈ ಒಂದು ಲೆವೆಲಿಂದ ಮಾರ್ಕೆಟ್ ಕೆಳಗಡೆ ಬಂದಿದೆ, ಸೊ ಮತ್ತೆ ಇದೇ ಲೆವೆಲ್ಗೆ ಬಂದಾಗ ಕೆಳಗಡೆ ಬರುತ್ತೆ ಅಂಥೇಳಿ ತುಂಬ ಜನ ಏನು ಮಾಡ್ತಾರೆ, ಎಂಟ್ರಿನ ಪ್ಲ್ಯಾನ್ ಮಾಡ್ತಾರೆ. ಸೊ ಅದು ಆ ಥರ ಅಲ್ಲ. ಇಲ್ಲಿ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಇಫ್ ಇನ್ ಕೇಸ್ ನಾವು ಡೌನ್ ಸೈಡಲ್ಲೇ ಪ್ಲ್ಯಾನ್ ಮಾಡೋದಾಗಿತ್ತು ಅಂದರೆ, ಈ ಒಂದು ರೆಡ್ ಕ್ಯಾಂಡಲ್ ಏನಿದೆ, ಈ ಒಂದು ರೆಡ್ ಕ್ಯಾಂಡಲ್ ಇಷ್ಟು ದೊಡ್ಡ ವೀಕ್ನ ಮಾಡಬಾರ್ದಾಗಿರುತ್ತೆ. ನಮಗೆ ಇಷ್ಟು ದೊಡ್ಡನ ವೀಕ್ ಮಾಡಿದೆ ಅಂದರೆ ಇದು ನಮಗೆ ಕನ್ಫರ್ಮೇಷನ್ ಎಂಟ್ರಿ ಅಲ್ಲ ಅಂತ ಹೇಳಿ. ಯಾಕಂದರೆ ಟ್ರೆಂಡ್ ಕೂಡ ಅಪ್ಸೈಡಲ್ಲೇ ಇರೋದರಿಂದ ಇದು ನಮಗೆ ವ್ಯಾಲಿಡ್ ಎಂಟ್ರಿ ಆಗೋದಿಲ್ಲ. ಓಕೆ, ಇಲ್ಲಿ ನಾವು ಯಾವ ಥರ ಒಂದು ಪ್ಲ್ಯಾನ್ನ ಮಾಡ್ಬೋದಂದರೆ, ಈಗ ಪ್ರೈಸ್ ಏನಾಗಿದೆ ಇವತ್ತಿನ ಮೂವ್ ಟೋಟಲ್ ಆಗಿ ಅಪ್ ಟ್ರೆಂಡ್ನಲ್ಲಿ ಇದೆ. ಸೊ ಆದಷ್ಟು ನಾವೇನು ಮಾಡಬೇಕು, ಅಪ್ಸೈಡಲ್ಲೇ ಟ್ರೆಂಡ್ನ ಪ್ಲ್ಯಾನ್ ಮಾಡಬೇಕಾಗಿದೆ. ಬಟ್ ಇದು ಏನಾಗಿದೆ, 1 ವೀಕ್ನ ಟೈಮ್ ಫ್ರೇಮ್ನಲ್ಲಿ ಇದೊಂದು ಮೇಜರ್ ಆಗಿರುವಂತಹ ಒಂದು ಸೆಲ್ಲಿಂಗ್ ಝೋನ್ ಆಗಿದೆ. ಸೊ ಈ ಥರ ಇದ್ದಾಗ ನಾವು ಏನು ಮಾಡಬೇಕು ಬನ್ನಿ ನೋಡೋಣ. ಇಲ್ಲಿ ನಮಗೆ ಕೆಲವೊಂದಿಷ್ಟು ಸ್ಟ್ರಾಟಜಿಗಳು ಇರುತ್ತೆ. ಮೇಜರ್ ಆಗಿರುವಂತಹ ಒಂದು ಸೆಲ್ಲಿಂಗ್ ಝೋನ್ ಆಗಿರೋದ್ರಿಂದ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ನಾವೇನು ಮಾಡಬೇಕು, ನಮಗೆ ಈ ಒಂದು ಲೆವೆಲಲ್ಲಿ ಈ ಒಂದು ಸಿಚುವೇಷನಲ್ಲಿ ನಮಗೆ 2 ಸ್ಟ್ರಾಟಜಿಗಳು ಇದೆ. ಯಾವ ಥರ ಅಂದರೆ, ಒಂದು ಸಿಂಪಲ್ಲಾಗಿ
ಯಾವುದಾದ್ರೂ ಒಂದು ಪ್ರೈಸ್ನ ಈ ಒಂದು ಲೆವೆಲ್ಗೆ ಮೇಲೆ ಪ್ರೈಸ್ ಬ್ರೇಕ್ ಆಗಿ ಮೇಲ್ಗಡೆ ಹೋಗಿದೆ ಅಂದರೆ ಇಲ್ಲಿಂದ ಪ್ರೈಸ್ ಕೆಳಗಡೆ ಬರುತ್ತೆ ಅಂತ ಹೇಳಿ ತೊಗೊಂಡಿರೋ ಸುಮಾರು ಜನಗಳ ಎಂಟ್ರಿಗಳು ಈ ಒಂದು ಲೆವೆಲ್ನ ಮೇಲ್ಗಡೆ SLಗಳನ್ನ ಇಟ್ಟಿರ್ತಾರೆ. ಸೊ ಆಗ ನಾವೇನು ಮಾಡಬೇಕು ಅಂದರೆ, ಈಗ ಪ್ರೈಸ್ ಏನಾಗಿದೆ ಈ ಒಂದು ಲೆವೆಲ್ನ ಮೇಲ್ಗಡೆ ಹೋಗ್ತಾ ಇದೆ, ಇಲ್ಲಿ ಈಗ ಇನ್ನೂ ಒಂದು 8 ನಿಮಿಷ ಟೈಮ್ ಇದೆ. ಸೊ ನಾವೀಗ ಏನು ಮಾಡಬೇಕು, ಇನ್ನೂ ಸ್ವಲ್ಪ ಲೋ ಟೈಮ್ ಫ್ರೇಮ್ಗೆ ಹೋಗಬೇಕು, ಅಂದರೆ 5 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗಬೇಕಾಗುತ್ತೆ. ಓಕೆ, ಈಗ ನೀವು ನೋಡ್ತಾ ಇರ್ಬೋದು 5 ಮಿನಿಟ್ ಕ್ಯಾಂಡಲ್ನಲ್ಲಿ ಕ್ಲೋಸ್ ಆಗಿದೆ ಕ್ಯಾಂಡಲ್. ಈಗ ನಮ್ಮ ಎಂಟ್ರಿ ಯಾವ ಥರ ಪ್ಲ್ಯಾನ್ನ ಮಾಡ್ಬೋದು ಅಂದರೆ, ನಾವು ಯಾವಾಗ ಈ ಒಂದು ಲೆವೆಲ್ ಕೆಳಗಡೆ ಮಾರ್ಕೆಟ್ ಬಂದು ಅದಾದಮೇಲೆ ಇಲ್ಲಿಂದ ರೆಸ್ಪೆಕ್ಟ್ ತೊಗೊಂಡು 5 ಮಿನಿಟ್ಸ್ ಕ್ಯಾಂಡಲ್ನಲ್ಲಿ ಮೇಲ್ಗಡೆ ಏನಾದರೂ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ವಿ ಶುಡ್ ಟೇಕ್ ಎಂಟ್ರಿ ಆನ್ ಅಪ್ ಸೈಡ್. ಅದರ್ವೈಸ್ ನಮಗೆ ಇನ್ನೂ ಒಂಥರದ್ದು ಪ್ಲ್ಯಾನ್ ಇದೆ. ಓಕೆ, ಇಲ್ಲಿ ಬಂತ ಪ್ರೈಸು, ಓಕೆ ಇಲ್ಲಿ ಏನೂ ಆಗಲ್ಲ, ಸಡನ್ನಾಗಿ ಫಾಲ್ ಡೌನ್ ಆಗೋಕ್ಕೂ ಸ್ಟಾರ್ಟ್ ಆಯಿತು ಅಂದರೆ ಅವಾಗ ಏನು ಮಾಡಬೇಕು ಅಂದರೆ, ಇಲ್ಲಿ ನಾವು ನೋಡಿದಾಗ ಹೈ ಟೈಮ್ ಫ್ರೇಮ್ನಲ್ಲಿ ಒಂದು ಮೇಜರ್ ಆಗಿರುವಂಥ ಇದು ಸೆಲ್ಲಿಂಗ್ ಝೋನ್ ಆಗಿದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಆದಷ್ಟು ಸೆಲ್ಲಿಂಗ್ ಸೈಡಲ್ಲಿ ಟ್ರೇಡ್ನ ಮಾಡೋಕ್ಕೆ ಪ್ಲ್ಯಾನ್ನ ಮಾಡಬೇಕಾಗತ್ತೆ. ಓಕೆ, ಈಗ ಇದು ಒಂದು ಎಂಟ್ರಿ ಆಯಿತು. ಯಾವ ಒಂದು ಎಂಟ್ರಿಯಿಂದ ಇದು ಮೇಲ್ಗಡೆಯಿಂದ ಈ ಒಂದು ಬ್ರೇಕ್ ಆಗಿ ಕೆಳಗಡೆ ಬಂದು ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ, ಯಾಕಂದರೆ ಇದು ಇಟ್ಸ್ ಅ ಬ್ರೇಕ್ಔಟ್ಸ್ ಲೆವೆಲ್ ಬ್ರೇಕ್ ಆ್ಯಂಡ್ ರೀಟೆಸ್ಟ್ ಎಂಟ್ರಿ ಆಗಿರುತ್ತೆ ಇದು. ಓಕೆ, ಇಲ್ಲಿ ಇನ್ನೊಂದು ನಮಗೆ ಯಾವ ಥರ ಎಂಟ್ರಿಗೆ ಪ್ಲ್ಯಾನ್ನ ಮಾಡ್ಬೋದು ಅಂದರೆ, ಇಲ್ಲಿ ನೀವು ಸಿಂಪಲ್ಲಾಗಿ ನೋಡ್ಬೋದು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಏನಾಗಿದೆ, ಇಲ್ಲಿಂದ ಈ ಒಂದು ಲೆವೆಲಿಂದ ಮಾರ್ಕೆಟ್ ಕೆಳಗಡೆ ಬಂದಿದೆ, ಮತ್ತು ಕೆಳಗಡೆ ಬರೋಕ್ಕೆ ಟ್ರೈ ಮಾಡಿದೆ, ಆಮೇಲೆ ಸಡನ್ನಾಗಿ ಏನಾಗಿದೆ ಮೇಲ್ಗಡೆ ಪ್ರೈಸ್ ಹೋಗಿದೆ. ಇಟ್ ಮೀನ್ಸ್ ಸುಮಾರು ಜನ ಇಲ್ಲಿ ಏನು ಎಂಟ್ರಿ ತೊಗೊಂಡಿರ್ತಾರಲ್ಲ ಇವರೆಲ್ಲ ಸ್ಟಾಪ್ ಲಾಸ್ಗಳು ಈ ಒಂದು ಲೆವೆಲ್ನ ಕೆಳಗಡೆ ಇಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು ಅಂದರೆ, ಈ 15 ಮಿನಿಟ್ ಕ್ಯಾಂಡಲ್ ಇಫ್ ಇನ್ ಕೇಸ್ ಏನಾದರೂ ಫುಲ್ ಗ್ರೀನಾಗೆ ಕ್ಲೋಸ್ ಆಯಿತು ಅಂದರೆ ನಾವೇನು ಮಾಡಬೇಕು, ಈ ಒಂದು ಕ್ಯಾಂಡಲ್ನ ಕೆಳಗಡೆ ಏನಾದ್ರೂ ರೆಡ್ ಕ್ಯಾಂಡಲ್ 5 ಮಿನಿಟ್ಸಲ್ಲಿ ಕ್ಲೋಸ್ ಆದರೆ ವಿ ಶುಡ್ ಟೇಕ್ ಅ ಎಂಟ್ರಿ ಆ್ಯಂಡ್ ಡೌನ್ ಸೈಡ್. ಓಕೆ, ಈ ಥರ ಒಂದು ನಾವು ಮಾಡಿ ಟ್ರೇಡ್ನ ಪ್ಲ್ಯಾನ್ನ ಮಾಡ್ಬೋದಾಗಿರುತ್ತೆ. ಇದೊಂದು ಕೀವರ್ಡ್ ಆಗಿರುತ್ತೆ. ನಾವು ಹೈಯರ್ ಟೈಮ್ ಫ್ರೇಮಲ್ಲಿ ಟ್ರೇಡ್ನ ನೋಡ್ತಾ ಇದ್ದರೆ ಅದನ್ನು ಕನ್ಫರ್ಮೇಷನ್ ಮತ್ತು ಎಂಟ್ರಿಗಾಗಿ ಯಾವನೊಂದು ಟೈಮ್ ಫ್ರೇಮ್ಗೆ ಸ್ವಿಚ್ ಆಗಬೇಕು ಅಂಥೇಳಿ 4 ಅವರ್ನಲ್ಲಿ ನಾವೇನಾದರೂ ಚಾರ್ಟ್ನ ರೀಡ್ ಮಾಡಿದ್ರೆ ಕನ್ಫರ್ಮೇಷನ್ನು ಮತ್ತು ಎಂಟ್ರಿಗಾಗಿ 15 ಮಿನಿಟ್ ಟೈಮ್ ಫ್ರೇಮ್ನ ಚೂಸ್ ಮಾಡಬೇಕಾಗತ್ತೆ. ಅದೇ 1 ಅವರಲ್ಲಿ ನಾವೇನಾದರೂ ಚಾರ್ಟ್ನ ರೀಡ್ ಮಾಡಿದ್ರೆ ಕನ್ಫರ್ಮೇಷನ್ ಮತ್ತು ಎಂಟ್ರಿಗಾಗಿ ನಾವು 5 ಮಿನಿಟ್ ಟೈಮ್ ಫ್ರೇಮ್ನ ಚೂಸ್ ಮಾಡಬೇಕಾಗತ್ತೆ. ಅದೇ ನಾವೇನಾದರೂ 15 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ಚಾರ್ಟ್ನ ರೀಡ್ ಮಾಡಿದ್ರೆ ಕನ್ಫರ್ಮೇಷನ್ ಮತ್ತು ಎಂಟ್ರಿಗಾಗಿ 1 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ನಾವು ಟ್ರೇಡ್ನ ಪ್ಲ್ಯಾನ್ ಮಾಡ್ಬೋದಾಗಿರುತ್ತೆ. ಈ ವಿಡಿಯೋದಿಂದ ನೀವೇನನ್ನಾದರೂ ಕಲ್ತಿದ್ದೀನಿ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಇನ್ನೂ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.